ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ಪ್ರೇರಣಾ ಅಕಾಡೆಮಿಯಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಅತ್ಯುನ್ನತ ಕನಸು ಏನಾಗಿರುತ್ತೆ ಅಂದರೆ ನಾನು ಸಹ UPSC ಎಕ್ಸಾಮ್ ಬರೀಬೇಕು, ನಾನು ಸಹ UPSC ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದ್ರ ಮೂಲಕ ಅಖಿಲ ಭಾರತ ಸೇವೆಗೆ ಸೇರಿ ಭಾರತ ದೇಶಕ್ಕೆ ಮತ್ತು ಭಾರತೀಯ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡಬೇಕನ್ನುವಂಥ ಕನಸನ್ನು ಕಾಣ್ತಾ ಇರ್ತಾರೆ. ಯಾರು ಇಂತಹ ಕನಸನ್ನು ಕಾಣ್ತಾ ಇದ್ದಾರಲ್ವ ಅಂಥವರ ಕನಸು ನನಸಾಗುವಂಥ ಕಾಲಾವಧಿ ಒದಗಿ ಬಂದಿದೆ ಅಂತ ಹೇಳ್ಬೋದು. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೇ ತಿಂಗಳ 25ನೇ ತಾರೀಕಿನಂದು 2025ನೇ ಸಾಲಿನ UPSC ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ. ಯಾರೆಲ್ಲ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ವ ಅಂಥವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರೇರಣಾ ಅಕಾಡೆಮಿ ನಿಮಗೆ ಶುಭ ಕೋರುವಂಥ ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಎಕ್ಸಾಮಲ್ಲಿ ಹೆಚ್ಚಿನ ಸಂಖ್ಯೆಯ ಕನ್ನಡಿಗರು ಸಕ್ಸಸ್ ಕಾಣಬೇಕನ್ನೋದು ಸಮಸ್ತ ಕನ್ನಡಿಗರ ಆಶಯವಾಗಿದೆ. ಅಂದರೆ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಈ 3 ಹಂತವನ್ನು ಕ್ಲಿಯರ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯ ಕನ್ನಡಿಗರು ಈ ಬಾರಿಯ UPSC ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯ ಕನ್ನಡಿಗರು ಅಖಿಲ ಭಾರತ ಸೇವೆಗೆ ಸೇರಬೇಕನ್ನೋದು ಸಮಸ್ತ ಕನ್ನಡಿಗರ ಆಶಯವಾಗಿದೆ. ಅದರ ಜೊತೆಗೆ ಯಾರು ಇನ್ ಫ್ಯೂಚರ್ UPSC ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೇಕಂತಿದ್ದೀರೋ ಅಥವಾ ರಾಜ್ಯದ ಬೇರೆ ಬೇರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ವ, ನಿಮಗೆ ನಾನು ಕೊಡುವಂತಹ ಸಲಹೆ ಏನಂದರೆ ಪ್ರತಿ ವರ್ಷದ UPSC ಪ್ರಿಲಿಮ್ಸ್ ಪೇಪರ್ ಆಗಿರೋದು ಮೇನ್ಸ್ ಕ್ವಶನ್ ಪೇಪರನ್ನು ಬಹಳ ನೀಟಾಗಿ ಭಾಳ ಸೀರಿಯಸ್ ಆಗೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಂದರೆ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ, ಕ್ವಶನ್ ಲೆವೆಲ್ ಯಾವ ಹಂತಕ್ಕೆ ಹೋಗ್ತಾ ಇದೆ, ಮತ್ತು ಸ್ಪರ್ಧಾರ್ಥಿಗಳಿಂದ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ ಹಂತದ ನಾಲೆಜ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಕ್ವಶನ್ ಪೇಪರ್ ಬರೀ ನೋಡೋದಷ್ಟೇ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, UPSC ಪ್ರಿಲಿಮ್ಸ್ ಪೇಪರ್ ಒಂದು ರೀತಿ ರಾಜ್ಯದ ಇತರೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಒಂದು ರೀತಿ ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಅಂದರೆ ರಾಜ್ಯದ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಕ್ವಶನ್ಗಳೇನಿದಾವಲ್ವ ಅಂತಹ ಆ ಪ್ರಶ್ನೆಗಳಿಗೆ UPSC ಕ್ವಶನ್ ಪೇಪರ್ ಒಂದು ರೀತಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಾಗಿ ಯಾರು ಸೀರಿಯಸ್ ಆಗಿ ಆ ಕ್ವಶನ್ ಪೇಪರನ್ನು ಅರ್ಥ ಮಾಡ್ಕೊಳ್ತೀರೋ ಅವರು ನೀವು ಬೇಗ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಸಾಧನಾ ಅಕಾಡೆಮಿ ಮತ್ತು ಪ್ರೇರಣಾ ಅಕಾಡೆಮಿ ಈ ಎರಡೂ ತಂಡಗಳು ಸೇರಿಕೊಂಡು ಇದೇ UPSC ಮಾಡೆಲಲ್ಲಿ ಅಥವಾ ಇದೇ UPSC ಹಂತದ ಒಂದು ಮಾಡೆಲ್ ಟೆಸ್ಟನ್ನು ನಾವು ಪ್ರೇರಣಾ ಅಕಾಡೆಮಿಯಲ್ಲಿ ನಡೆಸ್ತಾ ಇದ್ದೇವೆ. ಅಂದರೆ UPSC ಹಂತದ ಕ್ವಶನ್ ಪೇಪರು ನಮ್ಮ ಸ್ಪರ್ಧಾರ್ಥಿಗಳಿಗೆ ನಾವು ಫ್ರೀಯಾಗಿ ನೀಡ್ತಾ ಇದ್ದೇವೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಕಳೆದ 2 ತಿಂಗಳಿಂದಲೂ ಕೂಡ ನಾವು ಸುಮಾರು 8 ಫ್ರೀ ಟೆಸ್ಟನ್ನು ಮಾಡಿದ್ದೇವೆ ಇದೇ ಯೂಟ್ಯೂಬ್ ಚಾನಲಲ್ಲಿ. ಇದು 9ನೇ ಟೆಸ್ಟ್ ಆಗಿದೆ. ಇದು ಕಂಪ್ಲೀಟಾಗಿ UPSC ಹಂತದ ಕ್ವಶನ್ ಪೇಪರ್ ಆಗಿರುತ್ತೆ. ಓಕೆ, ಈ ಟೆಸ್ಟ್ ಯಾವತ್ತು ನಿಮಗೆ ಅವೈಲೇಬಲ್ ಇರುತ್ತೆ ಅಂದರೆ ಇದು ಸಾಮಾನ್ಯವಾಗಿ ಪ್ರತಿ ರವಿವಾರ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ಬಾರಿ 25ನೇ ತಾರೀಕಿನಂದು UPSC ಪ್ರಿಲಿಮ್ಸ್ ಎಕ್ಸಾಮ್ ಇರೋದ್ರಿಂದ ಒನ್ ಡೇ ನಾವು ಪ್ರಿಪೋನ್ ಮಾಡ್ಕೊಂಡಿದ್ದೇವೆ. ಮೇ 24ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹೋದಾಗ ಅಲ್ಲೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಮೂಲಕ ನೀವು ಟೆಸ್ಟನ್ನು ಅಟೆಂಡ್ ಮಾಡೋದ್ರ ಮೂಲಕ ನಿಮ್ಮ ನಾಲೆಜ್ ಯಾವ ಹಂತದಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಅಷ್ಟೇ ಅಲ್ಲ, ಈ ಬಾರಿಯ UPSC ಮಟ್ಟದ ಕ್ವಶನ್ ಪೇಪರನ್ನು ಸಿದ್ಧಪಡಿಸಿದಂತಹ ಕೀರ್ತಿ ನಮ್ಮ ತಂಡದಲ್ಲಿರುವಂತಹ ಪ್ರವೀಣ್ ಗಡೇಕರ್ ಸರ್ ಅವರಿಗೂ ಮತ್ತು ಶಿವಕುಮಾರ್ ಸರ್ ಅವರಿಗೂ ಸಲ್ಲುತ್ತೆ. ಇವರಿಬ್ಬರು ಸೇರಿಕೊಂಡು ಈ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದಾರೆ. ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟಾಗಿ UPSC ಲೆವೆಲಲ್ಲಿರುವಂಥ ಕ್ವಶನ್ ಪೇಪರ್ ಇದಾಗಿದೆ. ಖಂಡಿತ ಇದು ನಿಮಗೆ ಸಕ್ಸಸ್ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. UPSC ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಗಳಿಗಾಗಿರ್ಬೋದು ಮತ್ತು ಇನ್ ಫ್ಯೂಚರ್ ಯಾರು ತಯಾರಿ ನಡೆಸ್ತಾ ಇದ್ದೀರಲ್ವ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಎಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.